ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಚನ್ನಬಸವಯ್ಯ ಹುರುಳಿಯಾಳ್ಮಠ. ಬಳ್ಳಾರಿಯ ಶ್ರೀಮತಿ ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ವಾಯತ್ತ ಇಲ್ಲಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಕಳೆದ 12 ವರ್ಷಗಳಿಂದ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದು ನಾನು ನಿಮ್ಮ ಮುಂದೆ ತಂದಿರುವ ವಿಷಯ ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರಿತೇವೆ. ಇದು ಹೊಸ ಶಿಕ್ಷಣ ನೀತಿಯ DSC 2 ಡಿಸಿಪ್ಲಿನ್ ಸ್ಪೆಸಿಫಿಕ್ ಕೋರ್ಸ್ ಅಂತ ಹೇಳ್ತೇವೆ. DSC 2ರಲ್ಲಿ 2 ಅಂತಂದರೆ ಭಾರತದ ಅರ್ಥವ್ಯವಸ್ಥೆ, ಇಂಡಿಯನ್ ಎಕಾನಮಿನಲ್ಲಿ ನಿಮಗೆ 3ನೇ ಘಟಕದಲ್ಲಿ 2ನೇ ಘಟಕದಲ್ಲಿ ಬರ್ತದೆ, ಮಾಡ್ಯೂಲ್ 2ನಲ್ಲಿ ಬರ್ತದೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತಕ್ಕಂಥದ್ದು. ಆ ವಿಷಯದ ಬಗೆಗೆ, ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಬಗೆಗೆ ನಾನು ನಿಮಗೆ ಇಂದು ತಿಳಿಸ್ಕೊಡ್ತೇನೆ. ಭಾರತದಲ್ಲಿ ಸ್ವತಂತ್ರ ಬಂದಾಗಲಿಂದಲೂ ಕೂಡ ನಾವು ಆಹಾರದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. ಅದರಲ್ಲೂ ಕೂಡ ಕಡಿಮೆ ಆದಾಯದ ಗುಂಪುಗಳನ್ನು ನೋಡಿದಾಗ ಬಹಳಷ್ಟು ನಮಗೆ ನೋವನ್ನಿಸ್ತದೆ. ಅಂತಹ ಜನಗಳಿಗೆ ಆಹಾರ ಪೂರೈಕೆಯ ವ್ಯವಸ್ಥೆಯನ್ನು ಮಾಡ್ತಕ್ಕಂತಹ ಯೋಜನೆಯನ್ನು ಭಾರತ ಸರ್ಕಾರ ಜಾರಿಗೊಳಿಸಿದೆ. ಆ ಯೋಜನೆಯನ್ನು ನಾವು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತ ಕರಿತೀವಿ. ಏನು ಸಾರ್ವಜನಿಕ ವಿತರಣಾ ವ್ಯವಸ್ಥೆ? ನಾನು ಡೆಫಿನೇಷನನ್ನು ಬರೆದಿದ್ದೇನೆ ನೋಡಿ. ಕಡಿಮೆ ಆದಾಯದ ಗುಂಪುಗಳಿಗೆ ಕೈಗೆಟುಕುವ ಬೆಲೆಯಲ್ಲಿ ಆಹಾರ ಧಾನ್ಯಗಳನ್ನು ವಿತರಿಸಲು ಅಭಿವೃದ್ಧಿಗೊಳಿಸಿದ ಯೋಜನೆಯೇ ಸಾರ್ವಜನಿಕ ವಿತರಣಾ ವ್ಯವಸ್ಥೆ. ನೋಡಿ ಎಷ್ಟು ಸ್ಪಷ್ಟವಾಗಿದೆ. ನಿಮಗೆ ಕಡಿಮೆ ಆದಾಯದ ಗುಂಪುಗಳಿಗೆ, ನಿಮಗೆ ಯಾವ ವ್ಯಕ್ತಿಗಳಿಗೆ ಆದಾಯ ಕಡಿಮೆ ಇದೆಯೋ, ದೋಸ್ ಹೂ ಹ್ಯಾವ್ ವೆರಿ ಲೆಸ್ ಇನ್ಕಮ್, ಅನ್ಪ್ರಿವಿಲೇಜ್ಡ್ ಅಂತ ಕರಿತೇವೆ, ಅಂತಹ ವ್ಯಕ್ತಿಗಳಿಗೆ ಕೈಗೆಟುಕುವ ಬೆಲೆಯಲ್ಲಿ, ಕಡಿಮೆ ಬೆಲೆಯಲ್ಲಿ ಆಹಾರ ಧಾನ್ಯಗಳನ್ನು ವಿತರಿಸಲು, ಅಂದರೆ ಆಹಾರ ಧಾನ್ಯಗಳ ಊಟ ಮಾಡಲಿಕ್ಕೆ ಅಗತ್ಯವಿರ್ತಕ್ಕಂಥ ಆಹಾರ ಧಾನ್ಯಗಳನ್ನು ಪೂರೈಸ್ತಕ್ಕಂತಹ ವ್ಯವಸ್ಥೆಯನ್ನು, ಯೋಜನೆಯನ್ನು ನಾವು ಏನಂತ ಕರಿತೇವೆ? ಸಾರ್ವತ್ರಿಕ ವಿತರಣಾ ವ್ಯವಸ್ಥೆ ಅಂತಂದು ಕರಿತೇವೆ. ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾ ಇರ್ತಾನೆ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಎಂದರೇನು? ಎಕ್ಸ್ಪ್ಯಾಂಡ್ PDS, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರಿತೇವೆ. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, PDS ಅಂತ ಕರಿತೇವೆ. ಇಂಥವುಗಳನ್ನು ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ. ನಿಮಗೆ ಇಲ್ಲಿ 5 ಮಾರ್ಕ್ಸಿನ ಪ್ರಶ್ನೆಯನ್ನು ಕೇಳ್ಬೋದು, 15 ಮಾರ್ಕ್ಸಿನ ಪ್ರಶ್ನೆಯನ್ನು ಕೇಳ್ಬೋದು. ಏನು 5 ಮಾರ್ಕ್ಸಿನ ಪ್ರಶ್ನೆ ಹೇಗಿರ್ತದೆ? ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಅನುಕೂಲ ಮತ್ತು ಅನಾನುಕೂಲ ಸಮಸ್ಯೆಗಳನ್ನು ವಿವರಿಸಿರಿ ಅಥವಾ ಲಕ್ಷಣಗಳನ್ನು ವಿವರಿಸಿರಿ. 15 ಮಾರ್ಕ್ಸಿಂದು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಬಗೆಗೆ ಸಂಪೂರ್ಣವಾದ ವಿವರಣೆಯನ್ನು, ಗುಣದೋಷಗಳನ್ನು ವಿವರಿಸಿರಿ. ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಎಂದರೇನು, ಅದರ ಗುಣ ದೋಷಗಳನ್ನು ವಿವರಿಸಿರಿ ಅಂತಕ್ಕಂಥ ಪ್ರಶ್ನೆಯನ್ನು ನಿಮಗೆ 15 ಮಾರ್ಕ್ಸಿಗೆ ಕೇಳುವ ಸಾಧ್ಯತೆ ಇರ್ತದೆ. ಹಾಗಾಗಿ ನಾನು ಇಲ್ಲಿ ನೀವು ಪ್ರಶ್ನೆ ಹೇಗಿದೆ ಎನ್ನುವುದರ ಆಧಾರದ ಮೇಲೆ ನೀವು ಉತ್ತರವನ್ನು ಬರಿಬೇಕಾಗ್ತದೆ. ಪ್ರಶ್ನೆ 5 ಮಾರ್ಕ್ಸಿಗೆ ಕೇಳಿದರೋ ಅಥವಾ 10 ಮಾರ್ಕ್ಸಿಗೆ ಕೇಳಿದರೋ, 15 ಮಾರ್ಕ್ಸಿಗೆ ಕೇಳಿದರೋ, 2 ಮಾರ್ಕ್ಸಿಗೆ ಕೇಳಿದರೋ ಅಂತಕ್ಕಂಥದ್ದನ್ನು ನೀವು ನೋಡಿ ಅದರ ಆಧಾರದ ಮೇಲೆ ಉತ್ತರವನ್ನು ನಿರ್ಧರಿಸಬೇಕಾಗ್ತದೆ. 15 ಮಾರ್ಕ್ಸಿಗೆ ಕೇಳಿದಾಗ ನೀವು ಎಲ್ಲ ವಿವರಗಳನ್ನು ಸಂಪೂರ್ಣವಾಗಿ ನೀವು ಬರಿಬೇಕಾಗ್ತದೆ. ನಾನಾಗಲೇ ಹೇಳಿದೆ, ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಎಂದರೇನು? ಕಡಿಮೆ ಆದಾಯದ ಗುಂಪುಗಳಿಗೆ ಕೈಗೆಟುಕುವ ಬೆಲೆಯಲ್ಲಿ ಆಹಾರ ಧಾನ್ಯಗಳನ್ನು ವಿತರಿಸಲು ಅಭಿವೃದ್ಧಿಗೊಳಿಸಿದ ಯೋಜನೆಯೇ ಸಾರ್ವಜನಿಕ ವಿತರಣಾ ವ್ಯವಸ್ಥೆ. ಇದು ಹೇಗೆ ಉಗಮ ಆಯಿತು? ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತಕ್ಕಂಥದ್ದು ಹೇಗೆ ಉಗಮವಾಯಿತು? ಇದು ಇತ್ತೀಚಿನ ಯೋಜನೆಯಂತೂ ಅಲ್ಲ, ಇತ್ತೀಚೆಗೆ ಉಗಮ ಆಗಿರ್ತಕ್ಕಂಥ ಯೋಜನೆ ಅಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿಯೇ ಈ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಪ್ರಪ್ರಥಮವಾಗಿ 1939ರಲ್ಲಿ ಬ್ರಿಟಿಷ್ ಸರ್ಕಾರ ಈ ಯೋಜನೆಯನ್ನು ಕೆಲ ನಗರ ಪ್ರದೇಶಗಳಲ್ಲಿ ಜಾರಿಗೊಳಿಸಿತು. ಅಂದರೆ ಈ ನಗರ ಪ್ರದೇಶಗಳಲ್ಲಿ ಅತಿ ಕಡಿಮೆ ಆದಾಯ ಹೊಂದಿರತಕ್ಕಂತಹ ವ್ಯಕ್ತಿಗಳಿಗೆ ಆಹಾರ ಧಾನ್ಯಗಳನ್ನು ಪೂರೈಸ್ತಕ್ಕಂತಹ ಯೋಜನೆ ಬ್ರಿಟಿಷ್ ಸರ್ಕಾರ ಪ್ರಾರಂಭಿಸಿತು. ನಂತರ 1943ರಲ್ಲಿ ಏನಾಗ್ತದೆ ಅಂತಂದರೆ ಬೆಂಗಾಲ್ ಫೆಮೈನ್ ಅಂತ ಹೇಳ್ತೇವೆ ನಾವು. ಬಂಗಾಳದ ಬರ ಬರ್ತದಲ್ಲಿ ಬಂಗಾಳದಲ್ಲಿ. ಆಗ ಏನು ಮಾಡ್ತದೆ ಸರ್ಕಾರ ಇತರ ನಗರಗಳಿಗೆ, ಪಶ್ಚಿಮ ಬಂಗಾಳದ ಇತರ ನಗರಗಳಿಗೆ ಈ ಯೋಜನೆಯನ್ನು ವಿಸ್ತರಣೆ ಮಾಡ್ತದೆ. ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಂತರ ನಿಮಗೆ 2ನೇ ಮಹಾಯುದ್ಧ ಸಂಭವಿಸ್ತದೆ. ಆ 2ನೇ ಮಹಾಯುದ್ಧದ ನಂತರ ಏನು ಮಾಡ್ತದೆ? 1947ರಲ್ಲಿ ಭಾರತ ಸ್ವಾತಂತ್ರ್ಯವನ್ನು ಪಡೀತದೆ ಮತ್ತು ಬ್ರಿಟಿಷ್ ಸರ್ಕಾರ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಸರ್ಕಾರ ಮತ್ತು ಸ್ವಾತಂತ್ರ್ಯ ನಂತರ ಭಾರತದ ಸರ್ಕಾರ ಏನು ಮಾಡ್ತದೆ? ಎಲ್ಲ ನಗರ ಪ್ರದೇಶಗಳಿಗೆ ವಿಸ್ತರಣೆ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತದೆ, ಸರ್ಕಾರಗಳು ಮಾಡ್ತವೆ.
ನೋಡಿ, ಎರಡನೇ ಮಹಾಯುದ್ಧದ ನಂತರ ದೇಶದ ಎಲ್ಲ ಭಾಗಗಳಿಗೆ ಯೋಜನೆಯನ್ನು ವಿಸ್ತರಿಸಲಾಯಿತು. ಇಡೀ ಭಾರತದಾದ್ಯಂತ ವಿಸ್ತರಿಸಲಾಯಿತು ಯೋಜನೆಯನ್ನು. ಮೊದಲಿಗೆ ಈ ಯೋಜನೆ ಸಂಪೂರ್ಣವಾಗಿ ಆಮದು ಮಾಡಿಕೊಂಡಂತಹ ಆಹಾರ ಧಾನ್ಯಗಳ ಆಧಾರದ ಮೇಲೆ ನಿಂತಿತ್ತು. ಅಂದರೆ ಆಮದು ಮಾಡಿಕೊಂಡಂತಹ ಆಹಾರ ಧಾನ್ಯಗಳನ್ನು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಅಡಿಯಲ್ಲಿ ವಿತರಣೆ ಮಾಡಲಾಗ್ತಾ ಇತ್ತು. ನಂತರದ ದಿನಗಳಲ್ಲಿ ನಿಮಗೆ 1960ರ ಉತ್ತರಾರ್ಧದಲ್ಲಿ ಮತ್ತು 1970ರ ಪೂರ್ವಾರ್ಧದಲ್ಲಿ ನಿಮಗೆ ಹಸಿರು ಕ್ರಾಂತಿ ಸಂಭವಿಸ್ತದೆ ಭಾರತದಲ್ಲಿ. ಹಸಿರು ಕ್ರಾಂತಿಯ ಪರಿಣಾಮವಾಗಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸಾಕಷ್ಟು ಹೆಚ್ಚಳ ಕಂಡು ಬರ್ತದೆ. ಹಾಗಾಗಿ ಈ ಯೋಜನೆಯನ್ನು ಇನ್ನೂ ಎಲ್ಲ ಕಡೆ ವಿಸ್ತರಿಸಲಿಕ್ಕೆ ಸರ್ಕಾರ ಮನಸ್ಸು ಮಾಡ್ತದೆ. ಆಹಾರ ಧಾನ್ಯಗಳು ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಆದ್ದರಿಂದ ಏನು ಮಾಡ್ತದೆ, ಗ್ರಾಮೀಣ ಪ್ರದೇಶಗಳಿಗೆ ಈ ಯೋಜನೆಯನ್ನು ವಿಸ್ತರಣೆ ಮಾಡ್ತದೆ. ಗ್ರಾಮೀಣ ಪ್ರದೇಶಗಳು ನಗರ ಪ್ರದೇಶಗಳಿಂದ ಗ್ರಾಮೀಣ ಪ್ರದೇಶಕ್ಕೆ ವಿಸ್ತರಣೆಯನ್ನು ಮಾಡಲಾಗ್ತದೆ. ಅಂದರೆ ಎಲ್ಲಿ ಕಡಿಮೆ ಆದಾಯ ಹೊಂದಿರತಕ್ಕಂತಹ ಕುಟುಂಬಗಳಿದ್ದಾವೆ ಆ ಕುಟುಂಬಗಳಿಗೆ ಆಹಾರ ಧಾನ್ಯಗಳನ್ನು ಪೂರೈಸ್ತಕ್ಕಂತಹ ಗುರಿಯನ್ನು, ಉದ್ದೇಶವನ್ನು ಈ ಯೋಜನೆ, ಈ ವ್ಯವಸ್ಥೆ ಹೊಂದಿದೆ. ಈಗ ನೋಡಿ, ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಾದಾಗ ಏನು ಮಾಡ್ತು, ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಈ ಯೋಜನೆಯನ್ನು ವಿಸ್ತರಣೆ ಮಾಡಲಾಯಿತು, ಈ ವ್ಯವಸ್ಥೆಯನ್ನು ವಿಸ್ತರಣೆ ಮಾಡಲಾಯಿತು. ನಾವು 1992ರಲ್ಲಿ ಏನು ಮಾಡ್ತು ಅಂತಂದರೆ ಸರ್ಕಾರ RDPS ಅನ್ನು ಜಾರಿಗೊಳಿಸ್ತು. ರಿವ್ಯಾಂಪ್ಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರಿತೇವೆ. ಪರಿಷ್ಕೃತ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತ ಕರಿತೇವೆ. ರಿವ್ಯಾಂಪ್ಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, RDPS ಅಂತ ಹೇಳ್ತೇವೆ. ಏನು ಮಾಡಲಾಯಿತು ಅಂತಂದರೆ 1775 ಬ್ಲಾಕ್ಗಳಲ್ಲಿ 1775 ಬ್ಲಾಕ್ಗಳಲ್ಲಿ ಹೊಸದಾಗಿ ಅತಿ ಕಡಿಮೆ ಆದಾಯ ಹೊಂದಿರತಕ್ಕಂತಹ ಗುಂಪುಗಳಿಗೆ ನಿರ್ದಿಷ್ಟವಾಗಿ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸಲಾಯಿತು. ಅಂದರೆ ಎಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ, ಬುಡಕಟ್ಟು ಪ್ರದೇಶಗಳಲ್ಲಿ, ಅತಿ ಕಡಿಮೆ ನಗರದಿಂದ ದೂರ ಇರತಕ್ಕಂತಹ ಪ್ರದೇಶಗಳಲ್ಲಿ, ರಿಮೋಟ್ ಏರಿಯಾಸ್ ಅಂತ ಹೇಳ್ತೇವೆ, ಅಂತಹ ಪ್ರದೇಶಗಳಲ್ಲಿ ನಿಮಗೆ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡಲಿಕ್ಕೆ ಈ ಯೋಜನೆಯನ್ನು ವಿಸ್ತರಣೆ ಮಾಡಲಾಯಿತು. ರಿವ್ಯಾಂಪ್ಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೇವೆ. ನಂತರ ನಿಮಗೆ 1997ರಲ್ಲಿ ಏನಪ್ಪ ಮಾಡ್ತು ಅಂತಂದರೆ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಅಂತಂದು ಮತ್ತೆ ಯೋಜನೆಯನ್ನು, ಗುರಿಯನ್ನು ಇಟ್ಕೊಳ್ಳಾಯಿತು. ಅಂದರೆ ಇನ್ನಷ್ಟು ತೀವ್ರವಾಗಿ ಯೋಜನೆಯನ್ನು ಜಾರಿಗೊಳಿಸುವ ಉದ್ದೇಶವನ್ನು 1997ರ TDPS ಹೊಂದಿತ್ತು. ಅಂದರೆ ಈ ಯೋಜನೆಗಳು ಕಾಲದಿಂದ ಕಾಲಕ್ಕೆ ಬದಲಾಗ್ತಲೇ ಬಂದಿದ್ದಾವೆ. ಸರ್ಕಾರ ಏನು ಮಾಡ್ತು, 2000 ಇಸ್ವಿಯಲ್ಲಿ ಅಂತ್ಯೋದಯ ಅನ್ನ ಯೋಜನೆಯನ್ನು ಜಾರಿಗೊಳಿಸಲಾಯಿತು. ಈ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಡಿಯಲ್ಲಿ ಏನು ಅಂತ್ಯೋದಯ ಅನ್ನ ಯೋಜನೆ? ಅಂತ್ಯೋದಯ ಅನ್ನ ಯೋಜನೆಯಲ್ಲಿ ನಿಮಗೆ 2 ರೂಪಾಯಿಗೆ ಕೆಜಿ ಗೋಧಿಯಂತೆ ಮತ್ತು 3 ರೂಪಾಯಿಗಳಿಗೆ ಕೆಜಿ ಅಕ್ಕಿಯನ್ನು, ಸುಮಾರು 25 ಕೆಜಿಗಳ ಆಹಾರ ಧಾನ್ಯಗಳನ್ನು ಕುಟುಂಬಕ್ಕೆ ಪೂರೈಸಲಿಕ್ಕೆ ಅಂತ್ಯೋದಯ ಅನ್ನ ಯೋಜನೆಯಲ್ಲಿ ಸರ್ಕಾರ ಜಾರಿಗೊಳಿಸಿತು. ಏನು ಮಾಡ್ತು, 2 ರೂಪಾಯಿಯ ದರದಲ್ಲಿ ಗೋಧಿ ಮತ್ತು 3 ರೂಪಾಯಿಯ ದರದಲ್ಲಿ ಅಕ್ಕಿಯನ್ನು ಪೂರೈಕೆ ಮಾಡ್ತಕ್ಕಂತಹ ಅಂತ್ಯೋದಯ ಅನ್ನ ಯೋಜನೆಯನ್ನು 2000 ಇಸ್ವಿಯಲ್ಲಿ ಸರ್ಕಾರ ಜಾರಿಗೊಳಿಸ್ತು. ಆಮೇಲೆ ನಾನು ಇನ್ನೊಂದು ಹೇಳೋದು ಬಿಟ್ಟೆ, ನಾನು 1997ರಲ್ಲಿ ಏನು ಮಾಡ್ತು ಅಂತಂದರೆ ಸರ್ಕಾರ APL ಮತ್ತು BPL ಅಂತಕ್ಕಂತಹ ವಿಂಗಡಣೆಯನ್ನು ಮಾಡ್ತು ಮತ್ತು BPLಗೆ ಹೆಚ್ಚಿನ ಒತ್ತನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತು. ಅದರಲ್ಲಿ ಡಿಫ್ರೆನ್ಷಿಯೇಷನ್ ಮಾಡ್ತು. BPLಗೆ ಕಡಿಮೆ ದರದಲ್ಲಿ ಮತ್ತು APLಗೆ ಹೆಚ್ಚಿನ ದರದಲ್ಲಿ ಮಾರ್ತಕ್ಕಂತಹ ವ್ಯವಸ್ಥೆಯನ್ನು ಜಾರಿಗೊಳಿಸ್ತು. ಯಾವಾಗ? 1997ರಲ್ಲಿ. ನಂತರ 2013ರಲ್ಲಿ ಸರ್ಕಾರ ದ ಗೌರ್ಮೆಂಟ್ ಚೇಂಜ್ ದ ಪ್ಯಾರಾಡಿಗ್ಮ್ ಆಫ್ ದ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಪ್ಯಾರಾಡಿಗ್ಮ್ ಅಂತ ಕರಿತೇವೆ. ಅಂದರೆ ಸಂಪೂರ್ಣವಾಗಿ ಮಾದರಿಯನ್ನು ಬದಲಾಯಿಸ್ತು. ಸರ್ಕಾರ ಇದುವರೆಗೆ ಆಹಾರವನ್ನು ಯೋಗಕ್ಷೇಮದ ವಿಷಯವನ್ನಾಗಿ ಇಟ್ಕೊಂಡಿತ್ತು. ಆದರೆ ಅದನ್ನು ಬದಲಾವಣೆ ಮಾಡಿ ಅದನ್ನು ಹಕ್ಕಿಗೆ ಬದಲಾಯಿಸಲಾಯಿತು. ಅಂದರೆ ಇನ್ನು ಮುಂದೆ 2013ರ ನಂತರ ಆಹಾರ ಒಂದು ಹಕ್ಕಾಗಿ ಪರಿಗಣಿತವಾಗಿದೆ.
ಅಂದರೆ ಅದು ಇಟ್ ಇಸ್ ದ ರೈಟ್ ಬಿಕಮ್ ಆಫ್ಟರ್ 2013. ಅದಕ್ಕೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತಂದು 2013ರಲ್ಲಿ ಜಾರಿ ಆಯಿತು. ನಿಮಗೆ ಇವನ್ನೆಲ್ಲವೂ ನಿಮಗೆ ಕೇಳ್ಬೋದು, NFSA ವಿಸ್ತರಿಸಿರಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, TDPS ವಿಸ್ತರಿಸಿರಿ ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, RDPS ವಿಸ್ತರಿಸಿರಿ ರಿವ್ಯಾಂಪ್ಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, AAY ವಿಸ್ತರಿಸಿರಿ ಅಂತ್ಯೋದಯ ಅನ್ನ ಯೋಜನೆ. ಇಂಥವುಗಳೆಲ್ಲವನ್ನು ಕೂಡ ನಿಮಗೆ 1 ಮಾರ್ಕ್ಸ್ಗೆ 2 ಮಾರ್ಕ್ಸ್ಗೆ ಕೇಳುವ ಸಾಧ್ಯತೆ ಇರ್ತದೆ. ನೀವು ಇವನ್ನೆಲ್ಲವನ್ನು ಕೂಡ ನೋಟ್ಸ್ ಮಾಡ್ಕೊಳ್ಳಿ. ನೀವು ಇನ್ನೊಂದು ವಿಷಯವನ್ನು ನಾನು ನಿಮಗೆ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಇನ್ನೊಬ್ಬರು ಬರೆದ ನೋಟ್ಸ್ಗಳನ್ನು ಓದಬೇಡಿ. ಮೇಕ್ ಯುವರ್ ಓನ್ ನೋಟ್ಸ್. ನಿಮ್ಮ ನೋಟ್ಸು ನೀವೇ ಮಾಡ್ಕೋಬೇಕು. ಈಗ ಯಾರೋ XYZ ನೋಟ್ಸ್ ಮಾಡ್ಕೊಂಡಿದ್ದಾನೆ ಅಂತಂದರೆ ಅವನ ದೃಷ್ಟಿಕೋನದಿಂದ ನೋಟ್ಸ್ ಮಾಡಿರ್ತಾನೆ. ಕೀಪ್ ಇನ್ ದಿಸ್ ಮೈಂಡ್. ನಿಮ್ಮ ದೃಷ್ಟಿಕೋನದಿಂದ ಮಾಡಿರೋದಿಲ್ಲ. ಆದ್ದರಿಂದ ನಿಮ್ಮ ನೋಟ್ಸನ್ನು ನೀವೇ ಮಾಡಿ. ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ನಾನು ವಿಷಯಕ್ಕೆ ಮತ್ತೆ ಬರ್ತೇನೆ. ಲಕ್ಷಣಗಳು, ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಲಕ್ಷಣಗಳು. ನಾನು ಒಂದೊಂದಾಗಿ ನಿಮಗೆ ವಿವರಿಸ್ತಾ ಹೋಗ್ತೇನೆ. ಇದು ಪ್ರಮುಖ ಲಕ್ಷಣಗಳನ್ನು ಮಾತ್ರ ನಾನು ವಿವರಣೆ ಮಾಡುತ್ತೇನೆ. ಏನು ಪ್ರಮುಖ ಲಕ್ಷಣಗಳು? ಒಂದನೆಯದು ಸರ್ಕಾರದ ಮೇಲ್ವಿಚಾರಣೆ. ಸಂಪೂರ್ಣವಾಗಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸರ್ಕಾರದ ಮೇಲ್ವಿಚಾರಣೆಯನ್ನು ಹೊಂದಿದೆ. ಎಲ್ಲವನ್ನೂ ಕೂಡ ಸಂಗ್ರಹಣೆಯಿಂದ ಹಿಡಿದುಕೊಂಡು ವಿತರಣೆಯವರೆಗೆ, ಬಲ್ಕ್ ಅಲೋಕೇಶನ್ ಅಂತ ಕರಿತೇವೆ, ಹಂಚಿಕೆಯವರೆಗೆ, ಸಂಪೂರ್ಣವಾಗಿ ಸಗಟು ಹಂಚಿಕೆಯವರೆಗೆ, ಪೂರ್ತಿಯಾಗಿ ಹಂಚಿಕೆಯವರೆಗೆ ಸರ್ಕಾರದ ಮೇಲ್ವಿಚಾರಣೆಯಲ್ಲಿ ಯೋಜನೆ ನಡೀತದೆ, ವ್ಯವಸ್ಥೆ ನಡೀತದೆ. ಇಲ್ಲಿ ಖಾಸಗಿಯವರಿಗೆ ಮಧ್ಯೆ ಪ್ರವೇಶ ಅವಕಾಶ ಇಲ್ಲ. ಸಂಪೂರ್ಣವಾಗಿ ಸರ್ಕಾರವೇ ಎಲ್ಲರಿಗೂ ಕೂಡ ನಿರ್ಧಾರ ಮಾಡಿ ಹಂಚುತ್ತದೆ. ನೆಕ್ಸ್ಟ್, ಅಗತ್ಯ ಆಹಾರ ಧಾನ್ಯಗಳನ್ನು ಪೂರೈಸು. ಅಗತ್ಯ ಆಹಾರ ಧಾನ್ಯಗಳು ಏನು ಮಾಡ್ತದೆ ಅಂತಂದರೆ, ಸರ್ಕಾರ ಅಗತ್ಯವಿರ್ತಕ್ಕಂತಹ ಊಟ ಮಾಡಲಿಕ್ಕೆ ಅಗತ್ಯವಿರ್ತಕ್ಕಂತಹ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡ್ತಕ್ಕಂತಹ ಕಾರ್ಯವನ್ನು ಸರ್ಕಾರ ಮಾಡ್ತದೆ. ಏನು, ಸಾಮಾನ್ಯವಾಗಿ ಗೋಧಿ, ಅಕ್ಕಿ ಮತ್ತು ಸೀಮೆ ಎಣ್ಣೆಗಳನ್ನು ಹೆಚ್ಚಾಗಿ ಎಲ್ಲ ಸಕ್ಕರೆ ಜೊತೆಗೆ ಸಕ್ಕರೆ ಇವುಗಳನ್ನು ಪೂರೈಕೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಇವೆಲ್ಲವನ್ನು ಸಾಮಾನ್ಯವಾಗಿ ಹೆಚ್ಚಾಗಿ ವಿತರಣೆಯನ್ನು ಮಾಡಲಾಗ್ತದೆ. ನಂತರ ದ್ವಿಆರ್ಥಿಕತೆ. ಇದು ಸರ್ಕಾರ ವಿತರಣೆ ಮಾಡ್ತಕ್ಕಂತಹ ಧಾನ್ಯಗಳು ಮಾರುಕಟ್ಟೆಯಲ್ಲಿ ಡ್ಯುಯಲ್ ಎಕಾನಮಿಯನ್ನು ಸೃಷ್ಟಿ ಮಾಡ್ತವೆ. ಆರ್ಥಿಕತೆಯನ್ನು ಸೃಷ್ಟಿ ಮಾಡ್ತವೆ. ಅಂದರೆ ನಿಮಗೆ ಒಂದು ಅಡ್ಮಿನಿಸ್ಟ್ರೇಟಿವ್ ಪ್ರೈಸ್ ಇರ್ತದೆ, ಇನ್ನೊಂದು ಮಾರ್ಕೆಟ್ ಪ್ರೈಸ್ ಇರ್ತದೆ. ಅಕ್ಕಿ ಮಾರುಕಟ್ಟೆ ದರದಲ್ಲೂ ಸಿಗ್ತದೆ, ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲೂ ಸಿಗ್ತದೆ. ಅಕ್ಕಿ, ಗೋಧಿ ಮಾರುಕಟ್ಟೆಯಲ್ಲೂ ಸಿಗ್ತದೆ, ನ್ಯಾಯಬೆಲೆ ಅಂಗಡಿಯಲ್ಲೂ ಸಿಗ್ತದೆ. ಸಕ್ಕರೆ ಮಾರುಕಟ್ಟೆಯಲ್ಲೂ ಸಿಗ್ತದೆ, ನ್ಯಾಯಬೆಲೆ ಅಂಗಡಿಯಲ್ಲೂ ಸಿಗ್ತದೆ. ಫಲಾನುಭವಿ ಇಲ್ಲಪ್ಪ ನನಗೆ ಅಲ್ಲಿ ಬೇಡ ಅಂತಂದರೆ ಹಿ ಕ್ಯಾನ್ ಗೋ ಟು ದ ಮಾರುಕಟ್ಟೆಯಲ್ಲಿ ಹೋಗಿ ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ ಅವನಿಗೆ. ಅಂದರೆ ದ್ವಿಆರ್ಥಿಕತೆಯನ್ನು, ಡ್ಯುಯಲ್ ಎಕಾನಮಿಯನ್ನು ನಿಮಗೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸೃಷ್ಟಿ ಮಾಡಿದೆ. ನೆಕ್ಸ್ಟ್ ಒನ್, ಸರ್ಕಾರದ ನಿರ್ಧಾರ. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಅಡಿಯಲ್ಲಿ ಏನನ್ನು ಕೊಡಬೇಕು, ಯಾವ ಧಾನ್ಯಗಳನ್ನು ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು, ಯಾವ ಬೆಲೆಯನ್ನು ನಿರ್ಧರಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾರಿಗೆ ಕೊಡಬೇಕು, ಯಾವ ಆದಾಯ ಇರತಕ್ಕಂಥವರಿಗೆ ಕೊಡಬೇಕು, ಎಲ್ಲವನ್ನೂ ಕೂಡ ಸರ್ಕಾರ ನಿರ್ಧಾರ ಮಾಡ್ತದೆ. ಹೇಗಿರಬೇಕು ಅಂತಕ್ಕಂಥದ್ದನ್ನು ಯಾರು ನಿರ್ಧಾರ ಮಾಡ್ತಾರೆ? ಸರ್ಕಾರ ನಿರ್ಧಾರ ಮಾಡ್ತದೆ. ನಂತರ ಬೆಲೆ ಸ್ಥಿರತೆ. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಅಡಿಯಲ್ಲಿ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡೋದ್ರಿಂದ ಸರ್ಕಾರ ಮತ್ತೊಂದು ಉದ್ದೇಶವನ್ನು ಸಾಧಿಸ್ಕೊಳ್ತದೆ. ಏನದು ಅಂತಂದರೆ ಬೆಲೆ ಸ್ಥಿರತೆ. ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರತೆಯನ್ನು ಕಾಯ್ದುಕೊಳ್ಳಲಿಕ್ಕೆ ಇದು ಸರ್ಕಾರಕ್ಕೆ ಸಹಾಯವನ್ನು ಮಾಡ್ತದೆ. ಮಾರುಕಟ್ಟೆಯಲ್ಲಿ ಅಕ್ಕಿಯ ಬೆಲೆ ಹೆಚ್ಚಾಗ್ತಾ ಇದೆ ಅಂತ ಇಟ್ಕೊಳ್ಳಿ. ಆಗೇನು ಮಾಡ್ತದೆ ಸರ್ಕಾರ? ಹೆಚ್ಚು ಅಕ್ಕಿಯನ್ನು ನ್ಯಾಯಬೆಲೆ ಅಂಗಡಿಗಳ ಮೂಲಕ, ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಮೂಲಕ ಅರ್ಥವ್ಯವಸ್ಥೆಗೆ ಕಳಿಸ್ತಕ್ಕಂತಹ ಕೆಲಸವನ್ನು ಮಾಡ್ತದೆ. ಯಾವಾಗ ಇಲ್ಲಿ ಹೆಚ್ಚು ಅಕ್ಕಿ ಪೂರೈಕೆ ಆಗ್ತದೋ ಮಾರುಕಟ್ಟೆಯ ಅಕ್ಕಿಯ ಬೆಲೆ ಇಳಿದೋಗ್ತದೆ.
ಗೋಧಿಯ ಬೆಲೆಯೂ ಅಷ್ಟೇ ನಿಮಗೆ ಯಾವುದಾದ್ರೂ ಇರ್ಬೋದು. ಅಂದರೆ ಬೆಲೆ ಸ್ಥಿರತೆಯನ್ನು ಕಾಯ್ದುಕೊಳ್ಳಿಕ್ಕೆ ಸರ್ಕಾರಕ್ಕೆ ಇದು ಸಹಾಯವನ್ನು ಮಾಡ್ತದೆ. ಈ ಯೋಜನೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸಹಾಯವನ್ನು ಮಾಡ್ತದೆ, ಬೆಲೆ ಸ್ಥಿರತೆಗೆ ಸಹಾಯವನ್ನು ಮಾಡ್ತದೆ. ಮೂಲತಃ ನಗರ ಆಧಾರಿತ. ನಾನು ನಿಮಗೆ ಮೊದಲೇ ಹೇಳಿದೆ, ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಈ ಯೋಜನೆಯನ್ನು ನಗರಗಳಲ್ಲಿ ಸ್ಟಾರ್ಟ್ ಮಾಡಲಾಯಿತು ಅಂತ ಹೇಳಿದೆ ನಾನು. ಮೂಲತಃ ಅಲ್ಲಿಂದಲೇ ಪ್ರಾರಂಭವಾದಂತಹ ಯೋಜನೆಯನ್ನು ನಂತರದ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳಿಗೆ, ಬುಡಕಟ್ಟು ಪ್ರದೇಶಗಳಿಗೆ, ಗುಡ್ಡಗಾಡು ಪ್ರದೇಶಗಳಿಗೆ ವಿಸ್ತರಣೆ ಮಾಡಲಾಯಿತು. ನಂತರದ ದಿನಗಳಲ್ಲಿ ಅದನ್ನು ವಿಸ್ತರಣೆ ಮಾಡಲಾಯಿತು. ಮತ್ತು ಧಾನ್ಯಗಳ ಮರುಹಂಚಿಕೆ, ರೀಡಿಸ್ಟ್ರಿಬ್ಯೂಷನ್ ಆಫ್ ಫುಡ್ ಗ್ರೈನ್ಸ್ ಅಂತ ಹೇಳ್ತೇವೆ. ರೀಡಿಸ್ಟ್ರಿಬ್ಯೂಷನ್ ಆಫ್ ಫುಡ್ ಗ್ರೈನ್ಸ್ ಅಂತ ಹೇಳ್ತೇವೆ. ಏನದು ಧಾನ್ಯಗಳ ಮರುಹಂಚಿಕೆ ಅಂದರೆ, ಈಗ ಭಾರತದಲ್ಲಿ ಗೋಧಿಯನ್ನು ಹೆಚ್ಚಾಗಿ ನಿಮಗೆ ಪಂಜಾಬು ಮತ್ತು ಹರಿಯಾಣಗಳಲ್ಲಿ ಬೆಳೀತಾರೆ. ಅದು ಇಡೀ ರಾಷ್ಟ್ರದಾದ್ಯಂತ ಹಂಚಿಕೆಯಾಗ್ತದೆ. ಅಂದರೆ ರೀಡಿಸ್ಟ್ರಿಬ್ಯೂಷನ್ ಆಫ್ ಫುಡ್ ಗ್ರೈನನ್ನು ಮಾಡ್ತದೆ, ಆಹಾರ ಧಾನ್ಯಗಳನ್ನು ಮರುಹಂಚಿಕೆ ಮಾಡ್ತಕ್ಕಂತಹ ಕಾರ್ಯವನ್ನು ಮಾಡ್ತದೆ. ಭತ್ತ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಮತ್ತು ಕರ್ನಾಟಕಗಳಲ್ಲಿ ಬೆಳೀತಾರೆ. ಅದನ್ನ ಇಡೀ ದೇಶದಾದ್ಯಂತ ವಿಸ್ತರಣೆ ಹಂಚಿಕೆ ಮಾಡ್ತಕ್ಕಂತಹ ಕಾರ್ಯವನ್ನು ಮಾಡ್ತಾರೆ. ಅಂದರೆ ಆಹಾರ ಧಾನ್ಯಗಳ ಮರುಹಂಚಿಕೆಗೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಸಹಾಯವನ್ನು ಮಾಡ್ತದೆ. ಇವಿಷ್ಟು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳು. ನಾನೀಗ ವರ್ಕಿಂಗ್ ಆಫ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಹೇಗೆ ಕಾರ್ಯಾಚರಣೆಯನ್ನು ಮಾಡ್ತದೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ವಿವರಣೆ ನೀಡ್ತೇನೆ. ಸಂಪೂರ್ಣವಾಗಿ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತದೆ. ನಿಮಗೆ ಯಾವುದು ಭಾರತ ಸರ್ಕಾರದ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಸಿವಿಲ್ ಕನ್ಸ್ಯೂಮರ್ ಡಿಸ್ಟ್ರಿಬ್ಯೂಷನ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮಿನಿಸ್ಟ್ರಿ ಅಂತ ಹೇಳ್ತೇವೆ. ಅಂದರೆ ಕನ್ಸ್ಯೂಮರ್ ಅಫೈರ್ಸ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮಿನಿಸ್ಟ್ರಿ ಅಡಿಯಲ್ಲಿ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯದ ಅಡಿಯಲ್ಲಿ ಈ ಯೋಜನೆ ಕಾರ್ಯಗತಗೊಳ್ಳುತ್ತದೆ. ಮಂತ್ರಾಲಯದ ಅಡಿಯಲ್ಲಿ ಮಂತ್ರಿ ಇಲಾಖೆಯ ಮಂತ್ರಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಮತ್ತು ಹೊಣೆಗಾರಿಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳದ್ದಾಗಿರುತ್ತದೆ. ಸಂಪೂರ್ಣ ಹೊಣೆಗಾರಿಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳದ್ದಾಗಿರುತ್ತದೆ. ವ್ಯವಸ್ಥೆಗೆ ಅಗತ್ಯವಿರತಕ್ಕಂಥ ಆಹಾರ ಧಾನ್ಯಗಳನ್ನು ನಿಮಗೆ ಕೇಂದ್ರ ಸರ್ಕಾರದ ಪರವಾಗಿ ಸಂಗ್ರಹಣೆ ಮಾಡ್ತಕ್ಕಂತಹ ಕಾರ್ಯವನ್ನು, ಪ್ರೊಕ್ಯೂರ್ಮೆಂಟ್ ಮಾಡ್ತಕ್ಕಂತಹ ಕೆಲಸವನ್ನು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮಾಡ್ತದೆ. ಕೇಂದ್ರ ಸರ್ಕಾರದ ಪರವಾಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಭಾರತದ ಆಹಾರ ನಿಗಮ ಅಂತ ಹೇಳ್ತೇವೆ. ಆಹಾರ ನಿಗಮ ಏನು ಮಾಡ್ತದೆ? ಕೊಳ್ಳುವಿಕೆಯನ್ನು ಮಾಡ್ತದೆ, ಪ್ರೊಕ್ಯೂರ್ಮೆಂಟ್ ಮಾಡ್ತದೆ, ಸ್ಟೋರೇಜ್ ಮಾಡ್ತದೆ, ಸಂಗ್ರಹಣೆಯನ್ನು ಮಾಡ್ತದೆ, ಸಾಗಾಟವನ್ನು ಮಾಡ್ತದೆ, ಟ್ರಾನ್ಸ್ಪೋರ್ಟ್ ಮಾಡ್ತದೆ ಮತ್ತು ಸಗಟು ಹಂಚಿಕೆಯನ್ನು ಮಾಡ್ತದೆ, ಬಲ್ಕ್ ಅಲೋಕೇಶನನ್ನು ಮಾಡ್ತದೆ. ರಾಜ್ಯಗಳಿಗೆ ಹಂಚತಕ್ಕಂಥ ಕರ್ನಾಟಕ ರಾಜ್ಯಕ್ಕೆ ಎಷ್ಟು, ಆಂಧ್ರ ಪ್ರದೇಶಕ್ಕೆ ಎಷ್ಟು, ತೆಲಂಗಾಣಕ್ಕೆ ಎಷ್ಟು, ತಮಿಳುನಾಡಿಗೆ ಎಷ್ಟು, ಕೇರಳಕ್ಕೆ ಎಷ್ಟು, ಪಾಂಡಿಚೇರಿಗೆ ಎಷ್ಟು, ಗೋವಾಕ್ಕೆ ಎಷ್ಟು, ಮಹಾರಾಷ್ಟ್ರಕ್ಕೆ ಎಷ್ಟು ಹಂಚಿಕೆಯನ್ನು ಕೇಂದ್ರ ಸರ್ಕಾರ ಮಾಡ್ತದೆ. ಕೇಂದ್ರ ಸರ್ಕಾರದ ಪರವಾಗಿ ಸಂಪೂರ್ಣವಾಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಲ್ಲ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತದೆ. ನಿಮಗೆ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಆಹಾರ ಧಾನ್ಯಗಳನ್ನು ಸಂಗ್ರಹಣೆ ಮಾಡ್ತದೆ. ರೈತರಿಂದ ಖರೀದಿ ಮಾಡ್ತಕ್ಕಂತಹ ಕಾರ್ಯವನ್ನು FCI ಮಾಡ್ತದೆ. ಮತ್ತು ಅದನ್ನ ಗೋಡೌನ್ಗಳಲ್ಲಿ, ನಿಮಗೆ ವೇರ್ಹೌಸ್ಗಳಲ್ಲಿ ಸಂಗ್ರಹಣೆಯನ್ನು ಮಾಡ್ತದೆ. ಅವುಗಳನ್ನು ವೇರ್ಹೌಸ್ನಿಂದ ಸಂಗ್ರಹಣೆ ಮಾಡಿ ಆಯಾ ರಾಜ್ಯಗಳಿಗೆ ಸಾಗಾಟ ಮಾಡ್ತದೆ ಮತ್ತು ಸಾಗಾಟ ಮಾಡಿ ಹಂಚಿಕೆಯನ್ನು ಮಾಡ್ತದೆ. ಆ ರಾಜ್ಯಗಳಿಗೆ ಹಂಚ್ತಾ ಇರ್ತದೆ. ಹಂಚಿದಂತಹ ಆಹಾರ ಧಾನ್ಯಗಳನ್ನು ರಾಜ್ಯ ಸರ್ಕಾರಗಳು ವಿತರಣೆ ಮಾಡ್ತಕ್ಕಂತಹ ಕಾರ್ಯವನ್ನು ಮಾಡ್ತವೆ. ರಾಜ್ಯ ಸರ್ಕಾರಗಳು ವಿತರಣೆ ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತವೆ. ಈಗ ರಾಜ್ಯ ಸರ್ಕಾರದ್ದೇನಪ್ಪ ಕೆಲಸ, ಇಲ್ಲಿ ಪಾತ್ರ ಏನು ಅಂತಂದರೆ, ಅರ್ಹ ಕುಟುಂಬಗಳನ್ನು ಗುರುತಿಸ್ತಕ್ಕಂತಹದ್ದು. ಯಾವ ಕುಟುಂಬಕ್ಕೆ ನಾವು ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡಬೇಕು, ಅರ್ಹ ಕುಟುಂಬಗಳನ್ನು ಗುರುತಿಸ್ತಕ್ಕಂಥದ್ದು. ಆಮೇಲೆ ಪಡಿತರ ಚೀಟಿಯನ್ನು ವಿತರಣೆ ಮಾಡ್ತಕ್ಕಂಥದ್ದು. ಪಡಿತರ ಚೀಟಿ ವಿತರಣೆ ಜೊತೆಗೆ ಆಹಾರವನ್ನು ಹಂಚತಕ್ಕಂಥದ್ದು. ಯಾವ ಜಿಲ್ಲೆಗೆ ಎಷ್ಟು ಹಂಚಬೇಕು, ಜಿಲ್ಲೆಯಿಂದ ತಾಲೂಕಿಗೆ ಎಷ್ಟು ಕಳಿಸ್ಬೇಕು, ಯಾವ ಇದಕ್ಕೆ ಎಷ್ಟು ಮಾಡಬೇಕು, ಜಿಲ್ಲೆಯಲ್ಲೂ ಕೂಡ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಇವೆಲ್ಲವನ್ನು ನೋಡ್ಕೊಳ್ತಕ್ಕಂತಹ ಕಾರ್ಯವನ್ನು ಮಾಡ್ತದೆ. ರಾಜ್ಯ ಸರ್ಕಾರದ ಅಡಿಯಲ್ಲಿ ನಿಮಗೆ
ಅದಕ್ಕಾಗಿ ಒಂದು ಇಲಾಖೆ ಇದೆ. ಆ ಇಲಾಖೆ ಸಂಪೂರ್ಣವಾಗಿ ನಿಮಗೆ ಪಡಿತರವನ್ನು ವಿತರಣೆ ಮಾಡ್ತಕ್ಕಂತಹ ಕಾರ್ಯವನ್ನು ಜಿಲ್ಲಾಧಿಕಾರಿಗಳ ಅಡಿಯಲ್ಲಿ ನೋಡಿಕೊಳ್ತದೆ, ಇಲಾಖೆ ನೋಡಿಕೊಳ್ತದೆ. ಈಗ ಬಹಳಷ್ಟು ರಾಜ್ಯಗಳಲ್ಲಿ ಅಕ್ಕಿ, ಗೋಧಿ, ಸಕ್ಕರೆ ಮತ್ತು ಸೀಮೆ ಎಣ್ಣೆಯನ್ನು ಕೊಡಲಾಗ್ತದೆ. ಅಕ್ಕಿ, ಗೋಧಿ, ಸಕ್ಕರೆ ಮತ್ತು ಸೀಮೆ ಎಣ್ಣೆಗಳನ್ನು ಕೊಡಲಾಗ್ತದೆ. ಬಹಳಷ್ಟು ರಾಜ್ಯಗಳು ಇವೆಲ್ಲವನ್ನು ಕೊಡುತ್ತವೆ. ಆದರೆ ಇನ್ನೂ ಕೆಲವು ರಾಜ್ಯಗಳು ಅದರ ಜೊತೆಗೆ ಖಾದ್ಯ ತೈಲ, ಬೇಳೆಗಳು, ಮಸಾಲೆ ಪದಾರ್ಥಗಳು ಮತ್ತು ಅಯೋಡಿನ್ ಉಪ್ಪನ್ನು ಹಂಚತಕ್ಕಂತಹ ಕಾರ್ಯವನ್ನು ಮತ್ತೆ ಕೆಲವು ರಾಜ್ಯಗಳು ಮಾಡುತ್ತವೆ. ಅನುಕೂಲಗಳು, ಈ ಯೋಜನೆಯ ಅನುಕೂಲಗಳು, ಸಾಕಷ್ಟು ಅನುಕೂಲಗಳನ್ನು ಈ ಯೋಜನೆ ಹೊಂದಿದೆ. ಯಾವ್ಯಾವುದು ಅನುಕೂಲಗಳು ಅಂತಂದರೆ, ಒಂದನೆಯದು ಬೆಲೆ ಸ್ಥಿರೀಕರಣ. ಬೆಲೆ ಹೆಚ್ಚಾಗಲಿ ಅಥವಾ ಕಡಿಮೆ ಆಗಲಿ, ಅದರ ಮೂಲಕ ಏನು ಮಾಡ್ತದೆ ಅಂತಂದರೆ, ಬೆಲೆ ಕಡಿಮೆ ಆದಾಗ ರೈತರಿಂದ ನೇರವಾಗಿ ಖರೀದಿ ಮಾಡ್ತಕ್ಕಂತಹ ಕೆಲಸವನ್ನು FCI ಮೂಲಕ ಸರ್ಕಾರ ಮಾಡ್ತದೆ. ನನಗೆ ಯಾವ ವಿಚಾರ ಬೇಡ. ಬೆಲೆ ಹೆಚ್ಚಾದಾಗ ಏನಾಗ್ತದೆ, ಕಡಿಮೆ ಆದಾಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ತೊಂದರೆಗೆ ಒಳಗಾಗ್ತಾರೆ. ನಿರ್ದಿಷ್ಟ ಆದಾಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ತೊಂದರೆಗೆ ಒಳಗಾಗ್ತವೆ. ಅಕ್ಕಿ ಬೆಲೆ 50 ರೂಪಾಯಿ ಇರೋದು 60, 70, 80, 100 ಆಯಿತು ಅಂತ ಇಟ್ಕೊಳ್ಳಿ. ಅಂತಹ ಸಮಯದಲ್ಲಿ ಬೆಲೆ ಸ್ಥಿರೀಕರಣ ಮಾಡಲಿಕ್ಕೆ, ಅವರ ಜೀವನವನ್ನು ಸುಗಮಗೊಳಿಸಲಿಕ್ಕೆ, ಕಡಿಮೆ ಆದಾಯ ಹೊಂದಿರತಕ್ಕಂತಹ ವ್ಯಕ್ತಿಗಳ ಜೀವನವನ್ನು ಸುಗಮಗೊಳಿಸಲಿಕ್ಕೆ ಈ ವ್ಯವಸ್ಥೆ ನಮಗೆ ಸಹಾಯವನ್ನು ಮಾಡ್ತದೆ. ಅಂದರೆ ಮಾರುಕಟ್ಟೆಯಲ್ಲಿ ಬೆಲೆ ಸ್ಥಿರೀಕರಣಕ್ಕೆ ಈ ಯೋಜನೆ ಸಹಾಯವನ್ನು ಮಾಡ್ತದೆ. ಸರ್ಕಾರ ಏನು ಮಾಡ್ತದೆ, ಗೋಧಿಯ ಬೆಲೆ ಮಾರುಕಟ್ಟೆಯಲ್ಲಿ ಹೆಚ್ಚಾಯಿತು ಅಂತ ಇಟ್ಕೊಳ್ಳಿ. ತಕ್ಷಣವೇ ಏನು ಮಾಡ್ತದೆ ಅಂತಂದರೆ, ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಮೂಲಕ ಹೆಚ್ಚು ಗೋಧಿಯನ್ನು ಸರ್ಕಾರ ಪೂರೈಕೆ ಮಾಡ್ತದೆ ಮಾರುಕಟ್ಟೆಗೆ. ಆಗ ಮಾರುಕಟ್ಟೆಯಲ್ಲಿ ತಾನಾಗಿ ಗೋಧಿಯ ಬೆಲೆಗಳು ಇಳಿತವೆ. ಅಂದರೆ ಬೆಲೆ ಸ್ಥಿರೀಕರಣಕ್ಕೆ ಸಹಾಯವನ್ನು ಸರ್ಕಾರಗಳಿಗೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಮಾಡ್ತದೆ. ನೆಕ್ಸ್ಟ್ ಒನ್, ಆಹಾರದ ಭದ್ರತೆ. ಅಂದರೆ ನಾವು ಇವತ್ತಿಗೂ ಕೂಡ ಇಲ್ಲಿ ನೋಡ್ತಾ ಇರ್ತೇವೆ, ಜನ ಹಸಿವಿನಿಂದ ಬಳಲ್ತಾ ಇರ್ತಾರೆ. ಅಂತಹ ಜನಗಳಿಗೆ ಆಹಾರದ ಭದ್ರತೆಯನ್ನು ಒದಗಿಸ್ತಕ್ಕಂತಹ ಕಾರ್ಯವನ್ನು, ಕಡಿಮೆ ಆದಾಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಿಗೆ ಇಲ್ಲಪ್ಪ ನಮಗಿಷ್ಟು ಆಹಾರ ಧಾನ್ಯ ಬಂದೇ ಬರ್ತದೆ ಅಂತಕ್ಕಂಥದ್ದು ನಿರ್ದಿಷ್ಟ ನಂಬಿಕೆಯನ್ನು ಒದಗಿಸ್ತಕ್ಕಂತಹ ಕಾರ್ಯವನ್ನು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಮಾಡ್ತದೆ. ಇಲ್ಲಪ್ಪ ನಮಗೆ 25 kg ಅಕ್ಕಿ ಬಂದೇ ಬರ್ತದೆ, 30 kg ಅಕ್ಕಿ ಬಂದೇ ಬರ್ತದೆ, ಅಥವಾ 20 kg ಅಕ್ಕಿ ಬಂದೇ ಬರ್ತದೆ, ಇಷ್ಟು ಸಕ್ಕರೆ ಬರ್ತದೆ, ಇಷ್ಟು ಗೋಧಿ ಬರ್ತದೆ, ವಿ ಕ್ಯಾನ್ ಲೀವ್, ನಾವು ಆರಾಮವಾಗಿ ಜೀವನ ಮಾಡಬಹುದು ಅಂತಕ್ಕಂಥ ಧೈರ್ಯವನ್ನು, ನಿಮಗೆ ಭದ್ರತೆಯನ್ನು ಒದಗಿಸ್ತಕ್ಕಂತಹ ಕಾರ್ಯವನ್ನು ನಿಮಗೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಮಾಡ್ತದೆ. ಆಹಾರದ ಉತ್ಪಾದನೆಯಲ್ಲಿ ಹೆಚ್ಚಳ. ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ ಅಗತ್ಯವಿರ್ತಕ್ಕಂಥ ಆಹಾರ ಧಾನ್ಯಗಳನ್ನು FCI ಮಿನಿಮಮ್ MSPಯ ಮೂಲಕ ಖರೀದಿ ಮಾಡ್ತದೆ. ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಅದರ ಮೂಲಕ ಖರೀದಿ ಮಾಡ್ತದೆ. ಹಾಗಾಗಿ ಏನಾಗ್ತದೆ ಅಂತಂದರೆ, ನಿಮಗೆ ಸರ್ಕಾರ ಘೋಷಣೆ ಮಾಡಿದ ಬೆಂಬಲ ಬೆಲೆಯಿಂದ ಆಕರ್ಷಿತರಾಗಿ ಭಾಳಷ್ಟು ರೈತರು ಆಹಾರ ಧಾನ್ಯಗಳನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅದರ ಪರಿಣಾಮವಾಗಿ ಆಹಾರ ಧಾನ್ಯ ಉತ್ಪಾದನೆ ಭಾರತದಲ್ಲಿ ಹೆಚ್ಚಾಗ್ತಾ ಇದೆ ಮತ್ತು ಕೈಗೆಟುಕುವ ಬೆಲೆಯಲ್ಲಿ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡ್ತದೆ. ಈಗ ನಾನು ಹೇಳಿದೆ ಕಡಿಮೆ ಆದಾಯ ಹೊಂದಿರತಕ್ಕಂತಹ ವ್ಯಕ್ತಿಗಳು ಅಂತ ಹೇಳಿದೆ. ನಾನು ಕಡಿಮೆ ಆದಾಯ ಹೊಂದಿರತಕ್ಕಂತಹ ವ್ಯಕ್ತಿಗಳಿಗೆ ಬೆಲೆ ಹೆಚ್ಚಾದರೆ ತಡ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಅತಿ ಕಡಿಮೆ ಬೆಲೆಯಲ್ಲಿ, ನಾನಾಗಲೇ ಹೇಳಿದೆ ಏನು, 2 ರೂಪಾಯಿ kg ಗೋಧಿ ಮತ್ತು 3 ರೂಪಾಯಿ kg ಅಕ್ಕಿ ಹೇಳಿದೆ. ನಾನು 25ರಿಂದ 35 kgಗೆ ಏರಿಸಲಾಯಿತು ಅದು ನಂತರದ ದಿನಗಳಲ್ಲಿ. ಇರಲಿ, ಈಗ ಸಂಪೂರ್ಣವಾಗಿ ಬದಲಾವಣೆ ಆಗಿದೆ. ರಾಜ್ಯಗಳಿಗೆ ಅದು ಬದಲಾವಣೆ ಆಗ್ತಿರ್ತದೆ. ನಾವು ಅದರ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಕೈಗೆಟುಕುವ ಬೆಲೆಯಲ್ಲಿ ಅಗತ್ಯವಿರುವ ಆಹಾರ ಧಾನ್ಯಗಳನ್ನು ಕುಟುಂಬಕ್ಕೆ ಪೂರೈಕೆ ಮಾಡ್ತಕ್ಕಂತಹ ಕಾರ್ಯವನ್ನು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಮಾಡ್ತದೆ. ಇವಿಷ್ಟು ಅನುಕೂಲಗಳು. ಅನಾನುಕೂಲಗಳೇನು? ಏನೇನು ಅನಾನುಕೂಲಗಳು, ಸಮಸ್ಯೆಗಳು ಏನೇನಿದಾವೆ? ಇಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಕಾಣ್ತೇವೆ. ಏನು ಸಮಸ್ಯೆಗಳು ಅಂತಂದರೆ, ಪ್ರಪ್ರಥಮ ಸಮಸ್ಯೆ ಅಂತಂದರೆ ಫಲಾನುಭವಿಗಳ ಗುರುತಿಸುವಿಕೆ. ಯಾರು ಬೆನಿಫಿಷಿಯರೀಸ್ ಯಾರು? ಅಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ತೇವೆ. ಅನರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದನ್ನು ಕಾಣ್ತೇವೆ. ಇತ್ತೀಚೆಗೆ ಸರ್ಕಾರ ವಿಧಾನಸಭೆಯಲ್ಲಿ ಮಾಹಿತಿ ಕೊಟ್ಟಿದೆ. ಅದೆಷ್ಟು 1,10,000 ಜನ ಅನರ್ಹರು BPL ಕಾರ್ಡ್ಗಳನ್ನು ತೆಗೆದುಕೊಂಡಿದ್ದಾರೆ, ಬಿಲೋ ಪಾವರ್ಟಿ ಲೈನ್ ಕಾರ್ಡ್ಗಳನ್ನು ತೆಗೆದುಕೊಂಡಿದ್ದಾರೆ.
ಅದರಲ್ಲಿ ದುರಂತ ಏನು ಅಂತಂದರೆ ನಮ್ಮ ನೌಕರರು ಸೇರಿದ್ದಾರೆ, ಸಾರ್ವಜನಿಕ ಸರ್ಕಾರದ ನೌಕರರು ಕೂಡ ಸೇರಿಕೊಂಡಿದ್ದಾರೆ ಅಂತಂದರೆ ಇದು ನನಗಂತೂ ಬಹಳಷ್ಟು ನೋವು ತರ್ತಕ್ಕಂತಹ ವಿಚಾರ. ನಾವು ಏನು ಮಾಡ್ತಾ ಇದ್ದೇವೆ ಅಂತಕ್ಕಂತಹ ಪರಿಜ್ಞಾನ ನಮಗೆ ಬೇಕಾಗ್ತದೆ. ಸರ್ಕಾರ ಇದನ್ನು ಬಡ ಜನಗಳಿಗಾಗಿ, ಕಡಿಮೆ ಆದಾಯ ಹೊಂದಿರತಕ್ಕಂತಹ ವ್ಯಕ್ತಿಗಳಿಗಾಗಿ ಮಾಡಬೇಕಾದ್ರೆ ನಾನು ಅದನ್ನು ಆ ಯೋಜನೆಯನ್ನು ದುರುಪಯೋಗ ಪಡಿಸ್ಕೊಳ್ತೇನೆ ಅಂತಂದರೆ ನಾನು ಸರ್ಕಾರಕ್ಕೆ ಮಾಡ್ತಕ್ಕಂತಹ ಮೋಸ ಆಗ್ತದೆ, ನನಗೆ ನಾನು ಮಾಡ್ಕೊಳ್ತಕ್ಕಂತಹ ಮೋಸ ಆಗ್ತದೆ. ಇರಲಿ, ಫಲಾನುಭವಿಗಳ ಗುರುತಿಸುವಿಕೆಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ನಾವು ಕಾಣ್ತೇವೆ. ಅರ್ಹ ಫಲಾನುಭವಿಗಳಿಗೆ ಸಿಗದೇ ಹೋಗ್ತಕ್ಕಂಥ ಸಾಧ್ಯತೆಗಳು ಭಾಳಷ್ಟನ್ನು ನಾವು ನೋಡ್ತೇವೆ. ಭ್ರಷ್ಟಾಚಾರ ಹೆಚ್ಚಾಗಿರೋದ್ರಿಂದ ನಮಗೆ ಅರ್ಹವಲ್ಲದ ಫಲಾನುಭವಿಗಳ ಕೈಯನ್ನು ಸೇರ್ತಾ ಇದೆ. ನೀವು ಬಹುಶಃ ಇನ್ನೂ ಇತ್ತೀಚೆಗೂ ಈ ಅಲ್ಲಲ್ಲಿ ರೈಡ್ಗಳು ನಡೀತಲೇ ಇರ್ತವೆ. ಆ ಆಟೋದಲ್ಲಿ ಸಿಕ್ತು, ಈ ಆಟೋದಲ್ಲಿ ಸಿಕ್ತು, ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಕ್ಕಿ ಅಲ್ಲಿ ಸಿಕ್ಕವು, ಇಲ್ಲಿ ಸಿಕ್ಕವು, ಲಾರಿನಲ್ಲಿ ಸಿಕ್ಕವು, ಇವೆಲ್ಲವೂ ಕೂಡ ಇದನ್ನು ತೋರಿಸ್ತವೆ. ನಿಮಗೆ ಗುರುತಿಸುವಿಕೆಯಲ್ಲಿ ಇರತಕ್ಕಂತಹ ಸಮಸ್ಯೆಯನ್ನು ತೋರಿಸ್ತವೆ. ನೆಕ್ಸ್ಟ್ ಎರಡನೆಯದು, ಈಗಲೂ ಕೂಡ ಹಸುವಿನ ನಿದರ್ಶನಗಳನ್ನು ನಾವು ಕಾಣ್ತೇವೆ. ಸಾಕಷ್ಟು ಜನ ಈಗಲೂ ಕೂಡ ಅಲ್ಲಿ ಇಲ್ಲಿ ಹಸುವಿನಿಂದ ಬಳಲ್ತಲೇ ಇರ್ತಾರೆ. ಈ ಸರ್ಕಾರ ಇಷ್ಟೆಲ್ಲ ಜಾರಿಗೊಳಿಸಿದ್ದಾಗ್ಯೂ ಕೂಡ ಒಂದಿಷ್ಟು ಹಸುವಿನ ನಿದರ್ಶನಗಳು ನಮಗೆ ಕಂಡು ಬರ್ತಲೇ ಇದ್ದಾವೆ. ನೆಕ್ಸ್ಟ್ ಗುಣಮಟ್ಟದ ಸಮಸ್ಯೆ. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಪೂರೈಕೆ ಮಾಡ್ತಕ್ಕಂತಹ ಆಹಾರ ಧಾನ್ಯಗಳು ಗುಣಮಟ್ಟದಲ್ಲಿ ಕಡಿಮೆ ಇರ್ತವೆ ಅಂತಕ್ಕಂತಹ ಕುಖ್ಯಾತಿಯನ್ನು ಪಡ್ಕೊಂಡಿದ್ದಾವೆ. ನಾನು ನೋಡಿದ್ದೇನೆ, ಕೆಲವು ಕಡೆ ಭಾಳಷ್ಟು ಅದ್ಭುತವಾಗಿ ಒಳ್ಳೆಯ ಆಹಾರ ಧಾನ್ಯಗಳು ಬರ್ತವೆ, ನಾನು ನೋಡಿದ್ದೇನೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಅದು ಎಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ ನನಗೆ, ಸಾಕಷ್ಟು ಗುಣಮಟ್ಟದಲ್ಲಿ ಕಡಿಮೆ ಇರತಕ್ಕಂತಹದ್ದು, ಗುಣಮಟ್ಟ ಇಲ್ಲದೆ ಇರತಕ್ಕಂತಹ ಗೋಧಿ ಅಕ್ಕಿಗಳು ಬರ್ತಕ್ಕಂಥದ್ದನ್ನು ನಾನು ನೋಡಿದ್ದೇನೆ. ಅದರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಆಗಿರ್ತಕ್ಕಂಥದ್ದನ್ನು ನಾನು ನೋಡಿದೆ. ಕಡ್ಡಿಗಳು, ಇಷ್ಟಿಷ್ಟುದ್ದ ಕಡ್ಡಿಗಳನ್ನು ನಾನೇ ನೋಡಿದ್ದೇನೆ, ನನ್ನ ಕಣ್ಣಾರೆ ನೋಡಿದ್ದೇನೆ. ಅಂದರೆ ನಿಮಗೆ ಗುಣಮಟ್ಟದಲ್ಲಿ ರಾಜಿ ಆಗದೇ ಇರತಕ್ಕಂತಹ ವ್ಯವಸ್ಥೆಯನ್ನು ನಾವು ಜಾರಿಗೊಳಿಸಬೇಕಾಗಿದೆ. ಆದರೆ ಇಲ್ಲಿ ಗುಣಮಟ್ಟದಲ್ಲಿ ರಾಜಿ ಆಗಿದೆ. ಅತ್ಯುತ್ತಮ ಗುಣಮಟ್ಟದ ಸರಕುಗಳನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೆಚ್ಚು ವೆಚ್ಚ. ನಿಮಗೆ ನಾನು ಆಗಲೇ ಹೇಳಿದೆ, FCI ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಟ್ಬಿಟ್ಟು ಸಂಗ್ರಹಣೆ ಮಾಡ್ತದೆ. ಮಾರುಕಟ್ಟೆ ಬೆಲೆಗಿಂತ ಹೆಚ್ಚಿಗೆ ಇರ್ತದೆ ಅದು. ಈಗೇನಾಗ್ತದೆ ಅಂತಂದರೆ ಸರ್ಕಾರ ಹೆಚ್ಚು ಕೊಟ್ಟು ಖರೀದಿ ಮಾಡಿದೆ ಮತ್ತು ಸಂಗ್ರಹಣೆ ಮಾಡ್ತದೆ. ಸಂಗ್ರಹಣೆ ಮಾಡಿದ ನಂತರ ಸಾಗಾಟ ಮಾಡಿದ ನಂತರ ಇಲ್ಲಿ ಸಂಗ್ರಹಣೆ ಆಗ್ತದೆ. ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರ ಹೆಚ್ಚು ವೆಚ್ಚಗಳನ್ನು ಮಾಡ್ತಾ ಇದೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ. ಸಾಕಷ್ಟು ಪ್ರಮಾಣದ ಹಣವನ್ನು ಅದರ ಮೇಲೆ ವೆಚ್ಚ ಮಾಡ್ತಾ ಇದೆ. ವೆಚ್ಚದ ಹೊರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ. ನಾನಾಗಲೇ ಹೇಳಿದೆ, ಏನು ಪ್ರೊಕ್ಯೂರ್ಮೆಂಟ್, ಸ್ಟೋರೇಜ್, ಟ್ರಾನ್ಸ್ಪೋರ್ಟೇಷನ್, ಬಲ್ಕ್ ಅಲೋಕೇಶನ್ ಇವೆಲ್ಲವೂ ಮಾಡಲಿಕ್ಕೆ ಸಾಕಷ್ಟು ಪ್ರಮಾಣದ ಹಣವನ್ನು ವೆಚ್ಚ ಮಾಡ್ತದೆ. ವೆಚ್ಚ ಮಾಡಿದರೆ ಆದರೆ ಮಾರೋದೆಷ್ಟು? 1/6 ಮಾರುತ್ತೆ. ವೆಚ್ಚ ಮಾಡ್ತಕ್ಕಂಥದ್ದು ₹6 ಆದರೆ ಇದನ್ನ ₹1 ಮಾರಾಟ ಮಾಡುತ್ತೆ. ಹೆಚ್ಚು ವೆಚ್ಚವನ್ನು ನಾವು ಇಲ್ಲಿ ಕಾಣ್ತೇವೆ. ಸರ್ಕಾರಕ್ಕೆ ಹೆಚ್ಚು ಹೊರೆ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಭೂಬಳಕೆ. ನಾನಾಗಲೇ ಹೇಳಿದೆ ನಾನು ಆಹಾರದ ಉತ್ಪಾದನೆಯಲ್ಲಿ ಹೆಚ್ಚಳ ಅಂತ ಹೇಳಿದೆ. ನಾನು ಸರ್ಕಾರ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಕೊಡೋದ್ರಿಂದ ಹೆಚ್ಚು ಜನ ನಿಮಗೆ ಆಹಾರ ಧಾನ್ಯಗಳ ಮೇಲೆ ಒಲವನ್ನು ಬೆಳೆಸ್ಕೊಳ್ತಾರೆ ಮತ್ತು ಹೆಚ್ಚು ಇಳುವರಿಯನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕಗಳನ್ನು ಹೆಚ್ಚಾಗಿ ಬಳಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಪರಿಣಾಮವಾಗಿ ಭೂಮಿಯ ಗುಣಮಟ್ಟ ಕುಸಿತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಈಗಾಗಲೇ ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಭೂಮಿಯ ಗುಣಮಟ್ಟ ಸಾಕಷ್ಟು ಪ್ರಮಾಣದಲ್ಲಿ ಕುಸಿದೋಗಿದೆ. ಕರ್ನಾಟಕದಲ್ಲೂ ಕೂಡ ನಿಮಗೆ ಕೊಡಗಿನ ಭಾಗದಲ್ಲಿ ಭೂಮಿಯ ಗುಣಮಟ್ಟ ಕುಸಿತಾ ಇದೆ. ಅಲ್ಲಿ ಕೊಡಗಿನಲ್ಲಿ ಒಂದಿಷ್ಟು ಕಮರ್ಷಿಯಲ್ ಕ್ರಾಪಿಂಗ್ ಜಾಸ್ತಿ ಆಗಿಬಿಟ್ಟು ಅಲ್ಲಿ ಗುಣಮಟ್ಟ ಕುಸಿತಕ್ಕಂಥದ್ದನ್ನು ಕಾಣ್ತೇವೆ. ಆಮೇಲೆ ಹೆಚ್ಚು ಗದ್ದೆ ಬೆಳೀತಕ್ಕಂತಹ ಪ್ರದೇಶಗಳಲ್ಲೂ ಕೂಡ ಹೆಚ್ಚಿನ ಮಟ್ಟದ ರಾಸಾಯನಿಕ ಗೊಬ್ಬರಗಳು ಮತ್ತು ಕೀಟನಾಶಕಗಳ ಬಳಕೆಯಿಂದ ಅಲ್ಲಿಯೂ ಕೂಡ ಗುಣಮಟ್ಟ ಕುಸಿದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅಂದರೆ ಭೂಮಿಯ ಗುಣಮಟ್ಟ ಕಡಿಮೆ ಆಗ್ತದೆ. ಭೂ ಬಳಕೆ ಏನಾಗ್ತದೆ, ಆಹಾರ ಧಾನ್ಯಗಳಿಗೆ ಹೆಚ್ಚಾಗಿ ಬಳಕೆ ಆಗಲಿಕ್ಕೆ ಪ್ರಾರಂಭ, ಇತರ ಆಹಾರ ಧಾನ್ಯಗಳು ಉತ್ಪಾದನೆ ಪ್ರಮಾಣ ಕಡಿಮೆ ಆಗ್ತದೆ. ಬೇಳೆಕಾಳುಗಳನ್ನು ಬೆಳೀತಕ್ಕಂಥದ್ದು, ಎಣ್ಣೆಕಾಳುಗಳನ್ನು ಬೆಳೀತಕ್ಕಂಥದ್ದು,
ಇತರೆ ವಾಣಿಜ್ಯ ಬೆಳೆಗಳನ್ನು ಬೆಳೀತಕ್ಕಂಥದ್ದು ಕಡಿಮೆ ಆಗ್ತದೆ. ಯಾವಾಗ ಇಲ್ಲಿ ಸರ್ಕಾರ ಸಹಾಯಧನವನ್ನು ಕೊಡ್ತದೋ, ಮಿನಿಮಮ್ ಸಪೋರ್ಟ್ ಪ್ರೈಸಲ್ಲಿ ಖರೀದಿ ಮಾಡ್ತದೋ, ಜನ ಹೆಚ್ಚು ಹೆಚ್ಚು ಇವನು ಬೆಳೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಭೂ ಬಳಕೆಯಲ್ಲಿ ನಾವು ಬದಲಾವಣೆಯನ್ನು ಕಾಣ್ತೇವೆ. ಭ್ರಷ್ಟಾಚಾರ, ಇದನ್ನ ಹೇಗೆ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಭ್ರಷ್ಟಾಚಾರ ನಿಮಗೆ ಎಲ್ಲ ಕಡೆಯಿಂದಲೂ ನಿಮಗೆ ತೂಕದಲ್ಲಿ ಮೋಸವನ್ನು ಕಾಣ್ತೇವೆ. ಸಾಕಷ್ಟು ಅಂಗಡಿಗಳ ಮೇಲೆ ಕೇಸ್ ಆಗ್ತದೆ, ಸರಿಯಾಗಿ ವಿತರಣೆ ಆಗೋದೇ ಇಲ್ಲ. ಮತ್ತು ನಿಮಗೆ ವ್ಯಕ್ತಿಗಳ ಇರಲಿ, ಹಂಚಿಕೆಯಿಂದ ಹಿಡಿದು ಎಲ್ಲ ವ್ಯವಸ್ಥೆಯಲ್ಲೂ ಕೂಡ ಭ್ರಷ್ಟಾಚಾರವನ್ನು ಕಾಣ್ತೇವೆ. ಎಲ್ಲಿ ನಿಮಗೆ ಕಲಬೆರಕೆ ಆಗ್ತದೆ ಅಂತ ನಮಗೆ ಗೊತ್ತೇ ಇಲ್ಲ. ಎಲ್ಲಿ ಕಲಬೆರಕೆ ಆಗ್ತದೆ ಅಂತಂದು ಗೊತ್ತಿಲ್ಲ. ತೂಕದಲ್ಲಿ ಮೋಸವನ್ನು ಕಾಣ್ತೇವೆ, ತೂಕದಲ್ಲಿ ವ್ಯತ್ಯಾಸಗಳನ್ನು ಕಾಣ್ತೇವೆ, ಕಾರ್ಡ್ಗಳ ಹಂಚಿಕೆಯಲ್ಲಿ ಅಪರಾಧಪರವನ್ನು ಕಾಣ್ತೇವೆ. ಅಂದರೆ ಎಲ್ಲೆಲ್ಲೂ ಕೂಡ ನೀವು ಈ ಯೋಜನೆಯ ಅಡಿಯಲ್ಲಿ ಸಾಕಷ್ಟು ಪ್ರಮಾಣದ ಭ್ರಷ್ಟಾಚಾರವನ್ನು ಕಾಣ್ತೇವೆ. ಇತ್ತೀಚಿನ ದಿನಗಳಲ್ಲಿ ಸೀಮೆಎಣ್ಣೆಯನ್ನು ನಿಲ್ಲಿಸಲಾಗಿದೆ. ಇಲ್ಲಾಂದರೆ ಎಲ್ಲ ಸೀಮೆಎಣ್ಣೆ ನಿಮಗೆ ನಾನು ನೋಡಿದಂತೆ ಬಹಳಷ್ಟು ಸೀಮೆಎಣ್ಣೆ ಲಾರಿಗಳಿಗೆ ಹೈವೇಗಳಿಗೆ ಪೂರೈಕೆಯಾಗ್ತದೆ. ಅಂದರೆ ಯೋಜನೆಯಡಿ ಭ್ರಷ್ಟಾಚಾರ, ಸಾಕಷ್ಟು ಪ್ರಮಾಣದಲ್ಲಿ ಜನ ಭ್ರಷ್ಟಾಚಾರವನ್ನು ಮಾಡ್ತಾರೆ. ಪರಿಸರದ ಸಮಸ್ಯೆ, ನಾನಾಗಲೇ ಹೇಳಿದೆ, ಏನು ಯಾವಾಗ ಭೂ ಬಳಕೆಯಲ್ಲಿ ವ್ಯತ್ಯಾಸ ಆಗ್ತದೋ, ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಜನ ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೋ, ಆಹಾರ ಧಾನ್ಯಗಳನ್ನು ಬಳಕೆ ಮಾಡ್ತಾರೋ, ಆಗ ನಿಮಗೇನಾಗ್ತದೆ, ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ. ರಾಸಾಯನಿಕ ಗೊಬ್ಬರಗಳನ್ನು ಹೆಚ್ಚು ಬಳಕೆ ಮಾಡಿದಂತೆಲ್ಲ ಭೂಮಿಯ ಫಲವತ್ತತೆ ಸಂಪೂರ್ಣವಾಗಿ ಕುಸಿದು ಹೋಗ್ತದೆ ಮತ್ತು ಪರಿಸರಕ್ಕೆ ಮಾರಕವಾಗಿ ಪರಿಣಮಿಸ್ತದೆ. ಆಮೇಲೆ ಸರ್ಕಾರಕ್ಕೆ ಹೊರೆ. ಈ ಯೋಜನೆ ಸರ್ಕಾರಕ್ಕೆ ಸಾಕಷ್ಟು ಹೊರೆಯನ್ನು ಕೊಡ್ತದೆ, ಸಾಕಷ್ಟು ಪ್ರಮಾಣದ ಹೊರೆಯನ್ನು ಕೊಡ್ತದೆ. ನಿಮಗೆ ದಿನದಿಂದ ದಿನಕ್ಕೆ ಫಲಾನುಭವಿಗಳ ಸಂಖ್ಯೆ ಹೆಚ್ಚುತ್ತಾ ಹೋದಂತೆಲ್ಲ ಸರ್ಕಾರಕ್ಕೆ ಪೂರೈಕೆ ಮಾಡ್ತಕ್ಕಂಥ ಆಹಾರ ಧಾನ್ಯಗಳ ಪ್ರಮಾಣವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಯಾವಾಗ ಆಹಾರ ಧಾನ್ಯಗಳ ಪ್ರಮಾಣ ಹೆಚ್ಚಾಗ್ತದೋ ಸರ್ಕಾರದ ವೆಚ್ಚದ ಪ್ರಮಾಣವೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಕಲಬೆರಕೆ ಎಲ್ಲಾಗ್ತದೆ ಅಂತ ಗೊತ್ತಿಲ್ಲ. ನಾನಾಗಲೇ ಹೇಳಿದೆ, ಕಲ್ಲುಗಳನ್ನು ನೋಡ್ತೇವೆ, ಮಣ್ಣಿನ ಹೆಂಟೆಗಳನ್ನು ನೋಡ್ತೇವೆ, ಕಡ್ಡಿಗಳನ್ನು ನೋಡ್ತೇವೆ, ಕಸಕಡ್ಡಿಗಳನ್ನು ನೋಡ್ತೇವೆ. ಸಾಕಷ್ಟು ಪ್ರಮಾಣದ ಕಲಬೆರಕೆಯನ್ನು ಆಹಾರ ಧಾನ್ಯಗಳಲ್ಲಿ ನಾವು ನೋಡ್ತೇವೆ. ಅಕ್ಕಿಯಲ್ಲೂ ನೋಡ್ತೇವೆ ಮತ್ತು ಗೋಧಿಯಲ್ಲೂ ನೋಡ್ತೇವೆ. ಸಾಕಷ್ಟು ಪ್ರಮಾಣದ ಕಲಬೆರಕೆಯನ್ನು ನಾವು ನೋಡ್ತೇವೆ. ನಂತರ ಪಾರದರ್ಶಕತೆ ಇಲ್ಲ. ಈಗ ಸರ್ಕಾರ ಹಂಚ್ತದೆ, ನ್ಯಾಯಬೆಲೆ ಅಂಗಡಿಗಳನ್ನು ಅಲ್ಲೆಲ್ಲೆಲ್ಲಿ ಕೊಡ್ತಾ ಹೋಗ್ತದೆ. ಯಾರಿಗೆ ಕೊಡಬೇಕು? ಆ ನಿಯಮದಲ್ಲಿ ಪಾರದರ್ಶಕತೆಯನ್ನು ನಾವು ಇವತ್ತಿನೂ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ಆಳುವ ಪಕ್ಷ ಏನು ಮಾಡ್ತದೆ, ತನಗೆ ಬೇಕಾದಂತಹ ವ್ಯಕ್ತಿಗಳಿಗೆ ಹಂಚತಕ್ಕಂತಹ ಕಾರ್ಯವನ್ನು ಮಾಡ್ತದೆ. ಇದು ಭ್ರಷ್ಟಾಚಾರಕ್ಕೆ ದಾರಿಯನ್ನು ಮಾಡಿಕೊಡ್ತದೆ. ವಾಟೆವರ್ ಇರಲಿ, ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ್ಯೂ ಕೂಡ ಭಾರತದಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದರಲ್ಲಿ ಒಂದಿಷ್ಟು ನಾವು ಸುಧಾರಣೆಗಳನ್ನು ತೆಗೆದುಕೊಂಡು ಬಂದರೆ ಇನ್ನೂ ಉತ್ತಮವಾಗಿ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಮನೆ ಬಾಗಿಲಿಗೆ ವಿತರಣೆ ಮಾಡ್ತಕ್ಕಂಥದ್ದು ನಿಮಗೆ ಅಮಾರ್ತ್ಯಸ್ ಏನು ಹೇಳ್ತಾರೆ, ಟೆಂಪ್ರರಿ ಕಾರ್ಡ್ ಕೊಡಿ. ನೀವೇನೂ ನೋಡಲಿಕ್ಕೆ ಹೋಗಬೇಡಿ, ಇಶ್ಯೂ ಟೆಂಪ್ರರಿ ಕಾರ್ಡ್ಸ್ ಆಫ್ಟರ್ 6 months. ವೆದರ್ ಹೀ ಈಸ್ ಇನ್ಎಲಿಜಿಬಲ್, ಕ್ಯಾನ್ಸಲ್ ದಟ್. ಆ ಕಾರ್ಡನ್ನು ನೀವು ಕ್ಯಾನ್ಸಲ್ ಮಾಡಿ, ಎಲ್ಲರಿಗೂ ಕೊಟ್ಬಿಡಿ. ಅರ್ಹ ನಿಧನೋ ಇಲ್ವೋ, ಆಮೇಲೆ 6 ತಿಂಗಳೊಳಗೆ ಅವನನ್ನು ನೋಡಿಬಿಟ್ಟು ನೀವು ಅವನು ಅರ್ಹ ನಿಧನ ಇಲ್ಲತಕ್ಕಂಥದ್ದನ್ನು ನೋಡಿ ಅದನ್ನ ಕ್ಯಾನ್ಸಲ್ ಮಾಡಿ ಅಂತಕ್ಕಂಥ ಮಾತನ್ನು ಅಮಾರ್ತ್ಯಸ್ ಏನು ಹೇಳ್ತಾರೆ. ಮನೆ ಬಾಗಿಲಿಗೆ ವಿತರಣೆ ಮಾಡ್ತಕ್ಕಂಥದ್ದು, ಕೊರೋನಾದ ಸಮಯದಲ್ಲಿ ನಿಮಗೆ ಈ ವ್ಯವಸ್ಥೆ ಬಂತು, ಇಂತಹ ವ್ಯವಸ್ಥೆಯನ್ನು ಮುಂದುವರಿಸಿ ಮನೆ ಬಾಗಿಲಿಗೆ ವಿತರಣೆ ಮಾಡ್ತಕ್ಕಂಥದ್ದನ್ನು ಮಾಡಿ. ಇದರಿಂದ ಎಲ್ಲರಿಗೂ ಕೂಡ ತಲುಪಿಸಲಿಕ್ಕೆ ಸಾಧ್ಯವಾಗ್ತದೆ ಅಂತಂದು ನಾವು ಸಲಹೆಯನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಗುಣಮಟ್ಟದ ಧಾನ್ಯಗಳನ್ನು ಪೂರೈಕೆ ಮಾಡಬೇಕು. ಆಮೇಲೆ ಹೊಣೆಗಾರಿಕೆಯನ್ನು ನಿಗದಿಪಡಿಸಬೇಕು. ಹೊಣೆಗಾರಿಕೆ ನಿಗದಿಪಡಿಸ್ತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಸಲಹೆಯಾಗಿದೆ. ಇಲ್ಲಿ ಹೊಣೆಗಾರಿಕೆ ಇಲ್ಲ ಅಂತಂದರೆ ಭ್ರಷ್ಟಾಚಾರ ಹೆಚ್ಚಾಗ್ತದೆ ಮತ್ತು ವ್ಯವಸ್ಥೆ ಸರಿಯಾಗಿ ಕಾರ್ಯಾಚರಣೆಯನ್ನು ಮಾಡೋದಿಲ್ಲ. ಆ ಕಾರಣದಿಂದ ಹೆಚ್ಚು ನಿಮಗೆ ಹೊಣೆಗಾರಿಕೆಗಳನ್ನು ಕರೆಕ್ಟಾಗಿ ನಿಗದಿಪಡಿಸಬೇಕು. ಆಮೇಲೆ ನ್ಯಾಯಬೆಲೆ ಅಂಗಡಿಗಳ ಗಣಕೀಕರಣ ಆಗಬೇಕು, ಸಂಪೂರ್ಣವಾಗಿ ಗಣಕೀಕರಣ ಆಗಬೇಕು. ಈ ಎಲ್ಲದಕ್ಕೂ ಕೂಡ ನಾವು ಹೆಬ್ಬೆಟ್ಟನ್ನು ಒತ್ತುತ್ತೇವೆ. ನಾವು ಸಣ್ಣ ಹುಡುಗರಿದ್ದಾಗ ಹೇಳ್ತಿದ್ದು ಹೆಬ್ಬೆಟ್ಟು ಅನ್ನೋರು, ಅಂದರೆ ಸಹಿ ಮಾಡೋಕ್ಕೆ ಬರಲ್ಲ ಅದಕ್ಕೆ ಹೆಬ್ಬೆಟ್ಟು ಒತ್ತಾನೆ ಅನ್ನೋರು. ಈಗ ಮತ್ತೆ ಗಣಕೀಕರಣ ಬಂದಾಗ್ಯೂ ಕೂಡ ನಾವು ಹೆಬ್ಬೆಟ್ಟಿಗೆ ಬಂದಿದ್ದೇವೆ.
ಗಣಕೀಕೃತ ವಿತರಣಾ ಅಂಗಡಿಗಳನ್ನು ನೀವು ಸ್ಥಾಪನೆ ಮಾಡಬೇಕು. ಆಗ ನಿಮಗೆ ಮೋಸ ಆಗ್ತಕ್ಕಂಥದ್ದು ಕಡಿಮೆ ಆಗ್ತದೆ, ಸೋರಿಕೆ ಆಗ್ತಕ್ಕಂಥದ್ದು ಕಡಿಮೆ ಆಗ್ತದೆ. ಮತ್ತು ನೀವು ವಿತರಣೆ ಮಾಡ್ತಕ್ಕಂಥ ಲಾರಿಗಳಿಗೆ GPS ಅನ್ನು ಅಳವಡಿಸಬೇಕು. ಆಗ ಏನಾಗ್ತದೆ, ನಿಮಗೆ ಅಲ್ಲಿ ಎಲ್ಲಿ ಹೋಗ್ತದೆ ಆಹಾರ ಧಾನ್ಯ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗ್ತದೆ. ಇವಿಷ್ಟು ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ ಸಂಬಂಧಿಸಿದಂಥ ಅಂಶಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ಮತ್ತು ಇತರರಿಗೆಲ್ಲರಿಗೂ ಕೂಡ ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಮಸ್ಕಾರ.